ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ಬ್ಲಾಗರ್. ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಮಗೆ ಒಂದು ಒಳ್ಳೆ ದಿನ. ಇವತ್ತು ಆಗಸ್ಟ್ 5th ಇವತ್ತು. ಸೊ 5ನೇ ತಾರೀಕು ಸೋಮವಾರ, ಒಂದು ಒಳ್ಳೆ ದಿನ. ಸೊ ಇವತ್ತು ಏನಪ್ಪ ಸಮಾಚಾರ ಅಂತಂದರೆ, ಸೊ ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ನನ್ನ ಒಂದು ಆಫೀಸ್ ಏನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅದು ಆಫೀಸ್ ಫೈನಲಿ ರೆಡಿ ಸೆಟಪ್ ಆಗಿದೆ. ಓಕೆ, ಸೊ 1 2 ಚಿಕ್ಕದಾಗಿದೆ, ನಿಮ್ಗೆ ಹೋಗಿ ಇಷ್ಟ ಆಗುತ್ತೆ ಅನ್ಕೊತೀನಿ. ಓಕೆನಾ? 1 2 3. ಓಕೆ, ಸೊ ಇದೇ ನಮ್ಮ ಆಫೀಸ್. ಸೊ ಚಿಕ್ಕದಾಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡಿರೋದು, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೋಡ್ಬೋದು. ಸೊ ಇಲ್ಲಿ ಇನ್ನು ಪೂಜೆ ಮಾಡಬೇಕು, ಇನ್ನು ಪೂಜೆ ಮಾಡಿಲ್ಲ, ಎಲ್ಲ ಸೆಟಪ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಎಲ್ಲ ರೆಡಿ ಇದೆ. ಸೊ ಇನ್ನು ಆ್ಯಕ್ಚುಲಿ ಒಂದಿಷ್ಟು ಐಟಮ್ಸ್ ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸೊ ಇನ್ನು ಪೂಜೆ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಲೇಟಾಗಿ ಹೋಗಿದೆ. ಸೊ ಫಸ್ಟು ಪೂಜೆ ಮುಗಿಸ್ಕೊಳ್ಳೋಣ.
ಎಲ್ಲರ ಸಪೋರ್ಟು ಬೇಕು. ಸೊ ಬಿಸ್ನೆಸ್ಗೆ. ಸೊ ನಿಮ್ಗೆ ಏನಾದ್ರು ಕಸ್ಟಮೈಸ್ ಟಿ ಶರ್ಟ್ಸ್ ಬೇಕು, ಕಸ್ಟಮೈಸ್ ಮಗ್ ಬೇಕು, ಬಾಟಲ್ಸ್ ಬೇಕು, ಯಾವುದೇ ಥರ ಇಂಡಸ್ಟ್ರಿಯಲ್ ವರ್ಕಿಂಗ್ ಆಯಿತು, ಕಂಪ್ನಿಗಾಯಿತು, ಯಾವುದಾದ್ರೂ ಟಿ ಶರ್ಟ್ಸ್ ಲೋಗೋ ಟಿ ಶರ್ಟ್ಸ್ನಿಂದ ಕಸ್ಟಮೈಸ್ಡ್ ಬೇಕಾಗಿತ್ತು, ಬಾಟಲಿಂದ ಹಿಡಿದು ಮಗ್ಗಿಂದ ಹಿಡಿದು ಕ್ಯಾಪಿಂದ ಹಿಡಿದು ಯಾವುದೇ ಕಸ್ಟಮೈಸ್ಡ್ ಬೇಕು ಅಂತಂದ್ರೂ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಓಕೆನಾ. ಸೊ ಈ ಬ್ಲಾಗಲ್ಲಿ ಇರುತ್ತೆ. ಸೊ ಫೈನಲಿ ಪೂಜೆ ಕಂಪ್ಲೀಟ್ ಆಯಿತು, ಓಕೆನಾ. ಸ್ವಲ್ಪ ಪ್ರಸಾದ ಎಲ್ಲ ರೆಡಿ ಆಗ್ತಾಯಿದೆ ಮನೇಲಿ. ಸೊ ಸ್ವೀಟ್ ಎಲ್ಲ ಮಾಡ್ತಾಯಿದ್ದಾಳೆ. ಸೊ ಮನೇಲೇ ಮಾಡ್ತಾಯಿದ್ದಾರೆ ಸ್ವೀಟ್, ಹೊರಗಡೆ ನೀವು ತರಿಸ್ತಾ ಇಲ್ಲ. ಹೊರಗಡೆಯಿಂದ ತರಿಸೋ ಬದಲು ಮನೇಲೇ ಪ್ರೀತಿಯಿಂದ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವೈಫ್ ಮನೇಲೇ ಮಾಡ್ತಾಯಿದ್ದಾಳೆ. ಸೊ ತೋರಿಸ್ತೀನಿ. ಸೊ ಎಲ್ಲರಿಗೂ ಒಂದು ಇದಿರುತ್ತೆ. ಸೊ ಏನು ಬಿಸ್ನೆಸ್ ಕಂಪ್ನಿ ನೇಮ್ ಏನು, ಸೊ ಏನು ಇಟ್ಟಿದ್ದೀರಾ ಹಂಗೆ ಹಿಂಗೆ ಅಂದ್ಬಿಟ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು RA ರೋಸ್ರಿದ ಫ್ಯಾಷನ್ ಅಂದ್ಬಿಟ್ಟು. ಸೊ ಇದು ಇನ್ಸ್ಟಾಗ್ರಾಮಲ್ಲೂ ಇದೆ. ಸೊ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಸೊ ಅಲ್ಲೇ ನಿಮಗೆ ಟಿ ಶರ್ಟ್ಸು ಡಿಸೈನ್ಸು ಓನ್ ಕಸ್ಟಮರ್ ಟಿ ಶರ್ಟ್ಸ್ದು, ಆಮೇಲೆ ಒಳ್ಳೊಳ್ಳೆ ಡಿಸೈನ್ಸು ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇರುತ್ತೆ ಆಲ್ರೆಡಿ. ಸೊ ನಿಮ್ಗೇನಾದರೂ ಅಲ್ಲಿರೋದು ಯಾವುದಾದ್ರು ಡಿಸೈನ್ ಇಷ್ಟ ಆಯಿತು ಅಂತಂದರೆ ಸೊ ನೀವು ಅಲ್ಲಿ ಆರ್ಡ್ರ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, DM ಮಾಡ್ಬೋದು, ಓಕೆನಾ. ಸೊ ಆಯ್ತು. ಸೊ ಪೂಜೆ ಅಂತೂ ಕಂಪ್ಲೀಟ್ ಆಗಿದೆ. ಮುಂದೆ ನೋಡೋಣ. ಟಿ ಶರ್ಟ್ಸ್ ಮೆಜರ್ಮೆಂಟ್ಸ್ ನಡೀತಾ ಇದೆ. ಸೊ ಟಿ ಶರ್ಟ್ಸು ಏನೇನು ಮೆಜರ್ಮೆಂಟ್ಸ್ ಬರಬೇಕು ಅಂತ ಇಲ್ಲಿ ಮೇಡಮ್ ಕುತ್ಕೊಂಡು ಮೆಜರ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅವಳು ಸಂದಿಲ್ ಕುತ್ಕೊಂಡು ಏನೋ ಕತ್ಲ ಮಾಡ್ತಾಳೆ, ತುಂಬ್ಕೊಂಡು ಓಡಾಡ್ತಾಳೆ ಅವಳು. ಏನು ಹೇಳು. ಓಕೆ. ಸೊ ಕೆಲಸ ನಡೀತಾ ಇದೆ, ವರ್ಕ್ ಇನ್ ಪ್ರೋಗ್ರೆಸ್. ಸೊ ಆದಷ್ಟು ಬೇಗ ಸೊ ಇನ್ಸ್ಟಾಗ್ರಾಮು ಮತ್ತು ವೆಬ್ಸೈಟ್ ಆನ್ಲೈನ್ ಇರುತ್ತೆ. ಸೊ ಅದರಲ್ಲಿ ನೀವು ಆರಾಮಾಗಿ ಆರ್ಡ್ರ್ ಮಾಡ್ಬೋದು. ಐ ಥಿಂಕ್ ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ ನಾನು ಇನ್ಸ್ಟಾಗ್ರಾಮು ಮತ್ತು ವೆಬ್ಸೈಟು ರೆಡಿ ಮಾಡಿ ಈ ವಿಡಿಯೋ ಹಾಕ್ತಿದ್ದೀನಿ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ. ಸೊ ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ, ಇನ್ ಕೇಸ್ ಅದರಲ್ಲಿ ಲಿಂಕ್ಸ್ ಎಲ್ಲ ಇದ್ದರೆ. ಸೊ ಅಲ್ಲಿಂದ ಆರ್ಡರ್ ಮಾಡ್ಬೋದು. ಸೊ ಆರಾಮಾಗಿ ಬರುತ್ತೆ ಮನೆಗೆ. ಸೊ ವರ್ಕಿಂಗ್ ಆನ್ ಡಿಸೈನ್ಸ್. ಓಕೆ. ಸೊ ಬೆಳಗ್ಗೆಲ್ಲ ನೋಡಿದ್ರಲ್ಲ, ಪೂಜೆ ಗೀಜೆ ಮಾಡಿಕೊಂಡು ನಾನು ಸ್ವಲ್ಪ ಡಿಸೈನ್ಸ್ನ ಆಲ್ರೆಡಿ ಪ್ರಿಂಟಿಗೆ ಕೊಟ್ಟು ಸೊ ಬರೋ ಅಷ್ಟರಲ್ಲಿ ಲೇಟ್ ಆಗೋಯಿತು. ಫುಲ್ಲು ಮಳೆ ಬೆಂಗಳೂರಲ್ಲಿ ಇವತ್ತಿದ್ರು. ಸೊ ಮನೆಗೆ ಬರೋ ಅಷ್ಟರಲ್ಲಿ ಇವತ್ತಿನ ಒಂದು ಖುಷಿ ವಿಚಾರಕ್ಕೆ ಮನೆಯಲ್ಲಿ ಫುಲ್ಲು ವಿಧವಾದ ಅಡುಗೆ ನೋಡಿ. ಸೊ ಏನೋ ಸ್ವೀಟ್ ಮಾಡ್ತೀನಿ ಅಂತ ಸಾಬೋದಲ್ಲಿ ನೆನೆಕಿಟ್ಟಿದ್ಲು, ಬಟ್ ಸ್ವೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಏನು ಮಾಡಿದ್ನು ಅದ್ರ ಬದಲು ಸೊ ಗುಲಾಬ್ ಜಾಮೂನ್ಸ್ ಆಗಿದ್ದಾವೆ. ಸೊ ಅದು ನೆನೆಕಿಟ್ಟಿರೋ ಸಾಬೂದಾನ ಏನು ಮಾಡಿದ್ದಾಳೆ, ಸೊ ವಡೆ ಮಾಡ್ತಾಯಿದ್ದಾಳೆ. ಸೊ ಇಲ್ಲಿ ವಡೆ ಆಗ್ತಾಯಿದೆ. ಸೊ ಬೇರೆ ಕಡೆ ಎಲ್ಲ ಏನು ನೋಡಬೇಡಿ, ಅಡುಗೆ ಮನೆ ಹಂಗೆ ಸ್ವಲ್ಪ ಮೆಸ್ಸಿ ಇದೆ. ಇವತ್ತು ಫುಡ್ಡು ಪ್ರಿಪೇರಿಂಗ್ ಜಾಸ್ತಿ ಇರೋದ್ರಿಂದ ಅದೆಲ್ಲ ಅವಾಯ್ಡ್ ಮಾಡಿ, ಓಕೆ. ಸೊ ಸಾಬೂದಾನ ಆಗ್ತಾಯಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಸೊ ಬೇಗ ಊಟ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೊಸ ಸಮಾಚಾರ ತೋರಿಸ್ತೀನಿ. ಏನು ಗೊತ್ತಾ, ಇವತ್ತು ಫುಲ್ ಮಳೆ ಬೇರೆ ಬೆಂಗಳೂರು. ನೋಡ್ಬೋದು ಹೆಂಗೆ ಮಳೆ, ಕ್ಲೈಮೇಟ್ ಸೂಪರು. ಇಲ್ಲಿ ನೋಡಿ ಬ್ರಹ್ಮ ಕಮಲ ಅರಳ್ತಾ ಇದೆ. ಸೊ ಇದು ಒಳ್ಳೆ ಟೈಮ್ ಲ್ಯಾಪ್ಸ್ನ ಇಲ್ಲಿ ಹಾಕಿದ್ದೀನಿ. ಇದು ರೀಲ್ ಬರುತ್ತೆ, ಹೋಗ್ಬಿಟ್ಟು ನೋಡಿ ಬ್ರಹ್ಮ ಕಮಲ ಹೆಂಗೆ ಅರಳುತ್ತೆ ಅಂದ್ಬಿಟ್ಟು. ಕ್ರೇಜಿ ಅಲ್ಲ. ಫಸ್ಟ್ ಟೈಮು ನಮ್ಮ ಮನೇಲಿ ಬ್ರಹ್ಮ ಕಮಲ ಅರಳಿದೆ. ಸೂಪರ್, ಎಲ್ಲ ಮಸ್ತ್. ಇವತ್ತು ಮಾತ್ರ ಹೊಸ ಬಿಸ್ನೆಸ್ಸು, ಹೊಸ ಲೈಫ್ ಸ್ಟೈಲು. ಕೆಲಸ ಇನ್ನೂ ಜಾಸ್ತಿ ಇರುತ್ತೆ. ವ್ಲಾಗ್ಗಳಿಗೆ ಜಾಸ್ತಿ ಎಫರ್ಟ್ ಕೊಡಬೇಕು, ಆಫೀಸ್ ಕೆಲಸ ಮಾಡಬೇಕು, ವ್ಲಾಗ್ಸ್ ಮಾಡಬೇಕು, ಫುಲ್ ಡೇ ಬ್ಯುಸಿ. ಓಕೆ. ಇದಿನ್ನೂ ಅರಳುತ್ತೆ. ಸೊ ಒಂದು ಪೂಜೆ ಮಾಡಬೇಕಂತೆ ಮನೇಲಿ ಹೇಳ್ತಾಯಿದ್ರು. ಸೊ ಇದಕ್ಕೆ ಪೂಜೆ ಮಾಡಬೇಕು ಅಂತ. ಸೊ ಫುಲ್ ಅರಳಿ, ಇದು ಎಷ್ಟು ಅರಳುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಸೊ ಏನೋ ದೊಡ್ಡದಾಗುತ್ತಂತೆ. ಸೊ ನೋಡೋಣ ಎಷ್ಟು ದೊಡ್ಡದಾಗುತ್ತೆ ಅಂದ್ಬಿಟ್ಟು ಟೈಮ್ ಲ್ಯಾಪ್ಸ್ ಹಾಕಿದ್ದೀನಿ. ಆಲ್ರೆಡಿ 37 ನಿಮಿಷ ಆಯಿತು. 7 ನಿಮಿಷದ ವಿಡಿಯೋ ಆಗಿದೆ. ಯಪ್ಪ, ರೀಲ್ ಹೆಂಗೆ ಮಾಡೋದು ಇದು, ನೋಡೋಣ. ಇವಳಿಂದ ಇಲ್ಲೇ ಇದ್ದಲ್ಲ. ಓಕೆ ಬನ್ನಿ ಊಟ ಮಾಡಿ ಆಮೇಲೆ ನೋಡೋಣ ಅದನ್ನ. ಬ್ರಹ್ಮಕಮಲ ಆಯಿತು, ಟೈಮು 10 ಗಂಟೆ, ಅರಳ್ತಾ ಇದೆ ನಮ್ಮ ಮನೇಲಿ. ಇವತ್ತು ಗಂಡು ಮಕ್ಕಳು ಮಾಡಿದರೆ ಇನ್ನೂ ಒಳ್ಳೇದಂತೆ. ಸೊ ಅದಕ್ಕೋಸ್ಕರ ನನ್ನ ಗೆಟಪ್ಪೇ ಚೇಂಜ್ ಮಾಡಿಸ್ಬಿಟ್ರು. ಸ್ನಾನ ಮಾಡಿಸಿ ಪಂಚೆ ಉಡಿಸ್ಬಿಟ್ಟು
ಗೆಟಪೇ ಚೇಂಜ್ ಮಾಡಿಬಿಟ್ರು ನಂದು. ಸೊ ಇವಾಗ ಪೂಜೆ ಮಾಡಬೇಕಂತೆ. ಸೊ ನೋಡಿ ಇಷ್ಟು ಅರಳಿದೆ, ಇನ್ನೂ ಬೇಜಾರು ಅರಳುತ್ತೆ. ಏನೋ ಟೈಮ್ ಇದೆ, 12 ಗಂಟೆವರೆಗೂ. ಅಲ್ಲಿ ಟೈಮ್ ಲ್ಯಾಪ್ಸ್ ಆಗ್ತಾ ಇದೆ. ಸೊ ಬನ್ನಿ ಪೂಜೆ ಮಾಡಿ ಮುಗಿಸ್ಕೊಂಬಿಡೋಣ. ಇನ್ನು ಎಷ್ಟೊತ್ತು ಅಂತ ಹಿಂಗೆ ಇರಲಿ. ಫಸ್ಟು ಪೂಜೆ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಸಿಗೋಣ. ಪೂಜೆ ಓಕೆ. ಸೊ ಜಸ್ಟ್ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಅಲ್ಲಿ ಸೊ ಫಸ್ಟ್ ಟೈಮು ಅದು ಸೋಮವಾರ. ಸೊ ಇದು ಏನಂತಾರೆ ಇವಾಗ ಇದು ಬೇರೆ ನಡೀತಾ ಇದೆ. ಹಾಂ, ಶ್ರಾವಣ ಮಾಸ ಸ್ಟಾರ್ಟ್.